ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಅಂತ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ವೆನ್ಸ್ಡೇ ಒಂದು ಚಿಕ್ಕ ಪ್ರವಾಸಕ್ಕೆ ಹೊರಟಿದ್ದೀವಿ. ಟೈಮ್ ಆಗಿದೆ ಬೆಳಗ್ಗೆ 6:24. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೊರಡೋಣ. ಮನೆಯಿಂದ ಹೊರಟಾಯಿತು. ಆನ್ ದ ವೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಸಿಕ್ತು. ಅಲ್ಲಿ ಕೈ ಮುಗಿದು ನಾವು ನೆಕ್ಸ್ಟು ಜಾಯ್ನ್ ಆಗಿದ್ದು ನೈಸ್ ರೋಡು ಟುವರ್ಡ್ಸ್ ಮೈಸೂರು ಹೋಗ್ತಾ ಇದ್ದೀವಿ. ಮಂಡ್ಯ ಮೈಸೂರು ಆಮೇಲೆ ಬಂಡೀಪುರ. ಸೊ ಫಾಗ್ ಇದೆ, ನೋಡ್ತಾ ಇರ್ಬೋದು. ಫುಲ್ಲು ಫಾಗು. ಎಷ್ಟು ಚಳಿ ಇತ್ತು ಅಂತಲೇ ನಾನು ಹೈ ನೆಕ್ಕದು ಟಾಪ್ ಹಾಕಿದ್ದೆ. ಬಟ್ ನೋಡಿ ಕೊನೆವರೆಗೂ ಏನಾಯಿತು ಅಂತ. ಸ್ನೇಹಿತರೆ, ಮೈಸೂರು ರೀಚ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಅಂತ ಈ ಹೋಟೆಲ್ನಲ್ಲಿ ನಿಲ್ಲಿಸಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮುಂದಿನ ಪಯಣ ಆಯಿತಾ. ಸೊ ನೋಡ್ತಾ ಇರಿ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಡೀಟೇಲು ಹೇಳೋಕ್ಕೆ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಕೆಲವರು ಕಮೆಂಟ್ ಮಾಡ್ತಾರೆ ಹಾಫ್ ಇನ್ಫಾರ್ಮೇಷನ್ ಕೊಡಬೇಡಿ ಅಂತ. ನಾನು ಎಲ್ಲೂ ಹಾಫ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನೋಡ್ತಾ ಇರಿ. ಹೋಪ್ ನಿಮಗೂ ಕೂಡ ಏನಾದರೂ ಈ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾಯಿದ್ರೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎಲ್ಲ ಗೊತ್ತಾಗುತ್ತೆ ಇದೇ ವಿಡಿಯೋದಲ್ಲಿ. ಸೊ ನೋಡ್ತಾ ಇರ್ಬೋದು. ಅಲ್ಲಿ ನಾವು ಎಳ್ಳೀರಿಗೋಸ್ಕರ ನಿಲ್ಲಿಸಿದ್ವಿ. ಬಟ್ ಏನಂದರೆ ನಾವು ಒಂದು 2-3 ಕಿಲೋಮೀಟರ್ಸ್ ಮುಂದೆ ಹೋಗ್ಬಿಟ್ವಿ. ಆಮೇಲೆ ನಮಗೆ ಗೊತ್ತಾಯಿತು ಸ್ವಲ್ಪ ಮುಂದೆ ಹೋಗಿದ್ದೀವಿ ಅಂತ. ಸೊ ಎಳ್ಳೀರು ಸಿಕ್ತು. ಎಳ್ಳೀರನ್ನ ಕುಡ್ಕೊಂಡು ನಾವು ಮುಂದಿನ ಪಯಣ. ನೋಡಿ ಸ್ನೇಹಿತರೆ, ಪಾಪ ಈ ಮನುಷ್ಯನಿಗೆ ಕೈ ಇಲ್ಲ, ಒಂದೇ ಕೈಯಲ್ಲಿ ಎಳ್ನೀರನ್ನ ಒಡೆದು ಕೊಟ್ಟಿದ್ದಂಥದ್ದು. ನಾವು ತಿರುಗಬೇಕಾಗಿರೋದು ಬಂಡೀಪುರ. ನಾವು ಆಲ್ರೆಡಿ ಬಂಡೀಪುರ ಟರ್ನಿಂಗಿಂದ ಮುಂಚೆನೇ 3 ಕಿಲೋಮೀಟ್ರ್ ಬಂದುಬಿಟ್ಟಿದ್ವಿ. ನಾವು ಎಳ್ಳೀರಿಗಂತ ನಿಲ್ಲಿಸಿದ್ದು ಒಳ್ಳೆಯದೇ ಆಯಿತು. ಅಲ್ಲಿರೋ ಶಾಪ್ಕೀಪರ್ಗೆ ನಾವು ಕೇಳಿದವಾಗ ರೂಟು, ಸೊ ನೀವು ಮುಂದೆ ಬಂದುಬಿಟ್ಟಿದ್ದೀರಾ, ಸ್ವಲ್ಪ ಹಿಂದೆ ಹೋಗಿ ಅಂತ ಹೇಳಿದ್ರು. ನೋಡ್ಬೋದು ಎಷ್ಟು ಬೇಜಾರಾಗುತ್ತೆ ಅಲ್ವಾ ಈ ಥರದವರು. ಹಾಗೆ ಅಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿ ನೋಡೋಣ ಅಂತ ನೋಡಿದ್ವಿ ಅಷ್ಟೇ, ಏನು ತಗೊಳ್ಳಿ. ಸ್ನೇಹಿತರೆ, ಇವರೇ ನಮಗೆ ಗೈಡ್ ಮಾಡಿದ್ದು. ಸ್ನೇಹಿತರೆ, ನಾವು ಇವತ್ತು ಹೋಗ್ತಾ ಇರೋದು ವೈನಾಡ್ಗೆ. ನಮ್ಮ ಬ್ಯಾಂಗ್ಳೂರ್ ಟು ವೈನಾಡ್ ಜರ್ನಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಆಯಿತಾ. ವೈನಾಡ್ ಟ್ರಿಪ್ ಏನಾದರೂ ಪ್ಲ್ಯಾನ್ ಇದ್ದರೆ ನಿಮಗೂ ಕೂಡ ಸಹಾಯ ಆಗ್ಬೋದು. ಪ್ರತಿಯೊಂದು ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವ್ರು ಇವಾಗ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಹೋಗ್ತೀವಿ. ವಯನಾಡು 4 ವೀಲರಲ್ಲಿ ಇಡೀ ಫ್ಯಾಮಿಲಿ ಹೊರಟಿದ್ದೀವಿ. ಬಂಡೀಪುರ ಫಾರೆಸ್ಟ್ನ ದಾಟ್ಕೊಂಡು ಹೋಗ್ತೀವಿ. ಬ್ಯಾಂಗ್ಳೂರ್ ಟು ವಯನಾಡು 300 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅರೌಂಡ್ 6 to 7 hours. ನಮ್ಮ ರೆಸಾರ್ಟ್ ಬುಕ್ ಆಗಿದೆ. 2 o'clock ಚೆಕ್-ಇನ್ ಇರೋದು. ಸೊ ಹಾಗಾಗಿ ಆರಾಮಾಗಿ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಗುಂಡ್ಲುಪೇಟೆ ಅಂತ ಏನೋ ಹೇಳ್ತಾರಲ್ವ, ಅಲ್ಲಿ ಬಂದ್ಬಿಟ್ಟು ಈ ಸೂರ್ಯಕಾಂತಿ ಇದು ಹಾಕಿದ್ರು, ಫೋಟೋಸ್ಗಂತಲೇ ಹಾಕಿದ್ರಂತೆ. ಸೊ ನಾವು ಒಂದಷ್ಟು ಫೋಟೋಸು, ಒಂದಷ್ಟು ವಿಡಿಯೋಸು. ಹೋಪ್ ನಿಮಗೂ ಈ ಬ್ಯೂಟಿಫುಲ್ ಸೀನರಿ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನಾವಿಲ್ಲಿ ಪರ್ ಹೆಡ್ಡು 10 rupees ಪೇ ಮಾಡಿದ್ವಿ. ಸೊ 20 rupees ಕೊಟ್ಬಿಟ್ಟು ಫೋಟೋಸ್ನ ವೀಡಿಯೋಸ್ನ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಂಡೀಪುರ ಎಂಟ್ರ್ ಆಗೋಕ್ಕೆ ನಾವು ಟಿಕೆಟ್ನ ತೊಗೊಂಡಿದ್ದೀವಿ. ಸೊ ಬಂಡೀಪುರ ಎಂಟ್ರ್ ಆಗ್ತಾ ಇದ್ದೀವಿ. ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಯಾವ ಪ್ರಾಣಿಗಳು ನಮಗೆ ಸಿಕ್ತು ಅಂತ. ನಮಗೆ ಡಿಸಪಾಯಿಂಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಏನೋ ಅಟ್ಲೀಸ್ಟ್ ಏನೂ ಇಲ್ದಿರೋದಕ್ಕಿಂತ ಏನೋ ವಾಸಿ ಅಂದ್ಬಿಟ್ಟು ನಮಗೆ ಆನೆ ಮತ್ತು ಜಿಂಕೆ ಸಿಕ್ತು. ಬಟ್ ದೂರದಿಂದನೇ ವಿಡಿಯೋ ಆಯ್ತದು. ನೋಡಿ ನಿಮ್ಗೆ ಎಷ್ಟು ಮಟ್ಟಿಗೆ ತೋರುತ್ತೆ ಅಂತ ನೋಡಿದ್ರೆ. ಆನೆ ಅದು 3 ಆನೆ ಇತ್ತು, ಒಂದು ಮರಿ ಆನೆ, ಒಂದು ತಂದೆ ತಾಯಿ ಅನಿಸುತ್ತೆ. ಅಬ್ಬಾ, ಮೈ ಜುಮ್ ಅಂತ ಇತ್ತು ಅದು ನೋಡ್ಬೇಕಾದ್ರೆ. ಸಖತ್ತಾಗಿತ್ತು ಮಾತ್ರ. ಹತ್ತಿರದಲ್ಲಿದ್ದಿದ್ರೆ ತುಂಬ ಚೆನ್ನಾಗಿತ್ತು, ತುಂಬ ದೂರದಲ್ಲಿತ್ತು. ಹಿಂದೆ ಬರಬೇಕಿತ್ತು, ಇದೇನೋ ಅಡ್ಡ ಬಂದ್ಬಿಟ್ಟಿದೆ. ಹಿಂದೆ ಬರ್ತೀರಾ? ಅದೇನೋ
ಕಾಣಿಸ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದೀರಾ? ಇಲ್ಲ ಹಂಗೆ ಬ್ಲಾಕ್ ಆಗುತ್ತೆ. ಹೋಗ್ತಾ ಇದೆ. ಅಚ್ಚೋ, ಆ ಕಡೆ ಹೊರಟಾಯ್ತು. ಅಯ್ಯೋ, 3 ಆನೆ. ಇಳಿಯದ? ಚೂರು ಮುಂದೆ ಹೋಗಿಯಪ್ಪ. ಬಾಯ್. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು. ವೆಲ್ಕಮ್ ಟು ವೈನಾಡ್, ವೆಲ್ಕಮ್ ಟು ಕೇರಳ. ಸ್ನೇಹಿತರೆ ವೆಲ್ಕಮ್. ಹಾಗೆ ಟೀ ಎಸ್ಟೇಟ್ ನೋಡ್ತಾ ಇರ್ಬೋದು. ಒಂದು ವಾರ್ಮ್ ಆ್ಯಂಡ್ ಗ್ರೀನ್ರಿ ವೆಲ್ಕಮ್ ಸಿಕ್ತು. ಸ್ನೇಹಿತರೆ ವೆಲ್ಕಮ್ ಟು ಉಪವನ್ ರೆಸಾರ್ಟ್. ಕೇರಳದಲ್ಲಿ ವೈತರಿಯಲ್ಲಿ ಇರೋದು, ವಯನಾಡಲ್ಲಿ ಇರುವಂಥದ್ದು. ನಾವು ಇಲ್ಲಿಗೆ ರೀಚ್ ಆಗಿದ್ದು 1:15ಗೆ. ಮನೆ ಬಿಟ್ಟಾಗ 6:15 ಆಗಿತ್ತು. ಇಲ್ಲಿ ರೀಚ್ ಆದಾಗ 1:15 ಎಕ್ಸಾಕ್ಟಾಗಿ ರೀಚ್ ಆದ್ದೀವಿ. 2 o'clockಗೆ ನಮ್ಮದು ರೆಸಾರ್ಟ್ದು ಚೆಕ್ ಇನ್ ಇರೋದು. ಸೊ ಪರ್ಫೆಕ್ಟ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ನಾವು 3 ದಿನದ ಪ್ರವಾಸ. ಇನ್ನು 3 ದಿವಸ ನಾವು ಇದೇ ರೆಸಾರ್ಟಲ್ಲಿ ಸ್ಟೇ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ ಇವತ್ತು ವಯನಾಡಲ್ಲಿದ್ದೀವಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದು ಅವತಾರದಲ್ಲಿದ್ದೆ, ಈಗ ಇನ್ನೊಂದು ಅವತಾರದಲ್ಲಿದ್ದೀವಿ. ಈಗ ಮಧ್ಯಾಹ್ನ 1:15 ಆಗಿದೆ ಟೈಮು. ನಮ್ಮ ರೆಸಾರ್ಟಿಗೆ ಬಂದಿದ್ದೀವಿ. ಯಾಕಂದರೆ ಸ್ನೇಹಿತರೆ ನಾವು ಬಿಟ್ಟಾಗ ತುಂಬ ಮಿಸ್ಟು, ತುಂಬ ಕೋಲ್ಡ್ ಇತ್ತು. ಅದು ಕೇರಳ ಎಂಟ್ರ್ ಆಗಿದ ತಕ್ಷಣ ಸ್ವಲ್ಪ ಹೀಟ್ ಜಾಸ್ತಿಯಾಗಿ ಸಫಕೇಷನ್ ಆಯಿತು. ಅದು ಹೈ ನೆಕ್ ಬಂದು ಟಾಪ್ ವೇರ್ ಮಾಡಿದ್ನಲ್ಲ, ಅದರಿಂದ ತುಂಬ ಸಫಕೇಷನ್ ಆಯಿತು. ಹಾಗಾಗಿ ನಾನು ಮಧ್ಯೆ ಎಲ್ಲೋ ಚೇಂಜ್ ಮಾಡಿದೆ. ಸೊ ನಾವಿದು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬಂದಿರೋದು. 4.1 ಸ್ಟಾರ್ ರೇಟಿಂಗ್ ಇರುವಂತಹ ಉಪವನ್ ರೆಸಾರ್ಟು. ಸೊ ಬನ್ನಿ ತೋರಿಸ್ತೀನಿ. ಇನ್ನು 3 ದಿವಸ ಹಸ್ಬೆಂಡು ಚೆಕ್ ಇನ್ ಮಾಡಿ ಫಾರ್ಮಾಲಿಟೀಸ್ನೆಲ್ಲ ಮುಗಿಸ್ತಾ ಇದ್ದಾರೆ. ಸೊ ಒಂದು ಚಿಕ್ಕ ಜಲಕ್ನ ತೋರಿಸ್ತಾ ಇದ್ದೀನಿ. ಇದು ರಿಸೆಪ್ಷನ್ ಏರಿಯಾ. ಸ್ನೇಹಿತರೆ ಚೆಕ್ ಇನ್ ಆಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ ಮೇಲೆ ನಮ್ಮ ಲಗೇಜು ಜೀಪಿಗೆ ಲೋಡ್ ಆಗ್ತದೆ. ಯಾಕೆ ಹೇಳಿ, ಮೇಲ್ಗಡೆ ನಮ್ಮ ರೂಮ್ ತನಕ ಬರುತ್ತೆ ಆ ಜೀಪು. ನೋಡಿ ಫುಲ್ಲು ಹೆಂಗಿದೆ ನಮ್ಮದು ರಾಜರ ದರ್ಬಾರ್ದು. ಸೂಪರ್ ಅಲ್ಲ, ರಾಜಾರಾಣಿ ದರ್ಬಾರು ನೋಡ್ತಾ ಇರ್ಬೋದು. ಅದು ಹೆಂಗೆ ಗೊತ್ತಾ, ಟೀ ಎಸ್ಟೇಟ್ ಅಲ್ವಾ, ಸ್ಲ್ಯಾಂಡಿಂಗಲ್ಲಿ ಇರುತ್ತೆ. ಸೊ ಇವರು ರಿವರ್ಸ್ ಗೇರಲ್ಲಿ ಕರ್ಕೊಂಡು ಹೋಗ್ತಾರೆ.
ಇಂಡೋರ್ ಗೇಮು ಸೀಟ್ ಅದು Oh my god, is this a real butterfly? Is this a real butterfly? I think so, alva? Kutlu. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಿಂಗೆ ಅಂತ ಅಯ್ಯೋ ಫುಲ್ ಮೈಕ್ ಸೂಪರ್ ಕ್ರಾ ಸೌತೆಕಾಯಿ ಹಾಕಿದಾರೆ, ಕೈ ಎತ್ಕೊಳ್ಳಿ. ಹಾಗೆ ಸುಮ್ಮನೆ ನಮ್ಮ ಬಾಲ್ಕನಿಯಿಂದ ವ್ಯೂ ಸಕ್ಕತ್ತಾಗಿದೆ. ಆಹಾ, ಬ್ಯೂಟಿಫುಲ್ ವೆದರ್, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಸ್ ಸ್ನೇಹಿತರೆ, ಫ್ರೆಶ್ ಅಪ್ ಆಗಿ ನಾವು ಬಂದಿರೋ ಅಂಥದ್ದು ಪೂಕೋಡಿ ಲೇಕು ನಮ್ಮ ರೆಸಾರ್ಟ್ ಹತ್ತಿರದಲ್ಲೇ ಇರೋದು. ಆಲ್ಮೋಸ್ಟ್ 1 ಕಿಲೋಮೀಟರ್ ಅನಿಸುತ್ತೆ, ಅಷ್ಟೇ 1.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಬಂದಿದ್ದೀವಿ, ಆದರೆ ಕಾರ್ ಪಾರ್ಕಿಂಗ್ ಎಲ್ಲೋ ಇದೆ, ಸ್ವಲ್ಪ ಹತ್ಕೊಂಡು ಬರಬೇಕಾಗತ್ತೆ. ಪೂಕೋಡಿ ಲೇಕು ಟೈಮಿಂಗ್ಸು 5 o'clock ಒಳಗಡೆ ಬೋಟಿಂಗ್ಸು ಸ್ಟಾಪ್ ಆಗುತ್ತೆ. ಆಲ್ರೆಡಿ 5 ಆಗಿತ್ತು, ಸೊ ಬೋಟಿಂಗ್ಸ್ ನಮಗೆ ಸಿಗಲಿಲ್ಲ. ಒಳಗಡೆ ಎಂಟ್ರೆನ್ಸ್ಗೆ ಅಡಲ್ಟ್ಸ್ಗೆ 40, ಚಿಲ್ಡ್ರನ್ಸ್ಗೆ 30. ಸೊ ಇನ್ನೇನು ಮಾಡೋದು, ಲೇಕ್ನ ವ್ಯೂ ಮಾಡೋದು ಅಷ್ಟೇ ಇರೋದು ಆಪ್ಷನ್ನು. ಸೊ ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀವಿ. ನೀವು ಕೂಡ ಎಂಜಾಯ್ ಮಾಡಿ. ಸ್ನೇಹಿತರೆ, ಇಲ್ಲೊಂದು ಪುಟ್ಟ ಕ್ಯಾಫೆಟೇರಿಯಾ ಇದೆ. ಸೊ ಮ್ಯೂಸಿಕ್ ಪ್ಲೇ ಆಗ್ತಿದೆ, ಕಾಪಿರೈಟ್ ಇಶ್ಯೂ ಬರ್ಬೋದು ಅಂತ ನನ್ನ ಮಗನೂ ಹೇಳ್ತಾ ಇದ್ದಾನೆ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ. ಇನ್ನೇನು ಅಲ್ಲೇ ಕೆಲವೊಂದು ಸ್ಟಾಲ್ಸ್ ಇತ್ತು, ಶುರು ಆಯಿತು ಶಾಪಿಂಗು. ನಮ್ಮ ಹೆಂಗಸ್ರದ್ದು ಕೇಳಬೇಕಾ? ಬನ್ನಿ, ಏನೇನಿದೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಪೂಕೋಡಿ ಲೇಕ್ನ ಮುಗಿಸ್ಕೊಂಡು ಹನಿ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಮ್ಯೂಸಿಯಮ್ ಆಗಿರುತ್ತೆ. ಸೊ ಅವರವರು ಹನಿ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಹನಿ ಬೀಸ್ ಎಷ್ಟು ಥರ ಇದೆ, ಅದರದ್ದು ಲೈಫ್ ಸೈಕಲ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ಲೇನ್ ಇದೆ. ನೋಡ್ತಾ ಇರ್ಬೋದು, ಅಡಲ್ಟ್ಸ್ಗೆ 30, ಚಿಲ್ಡ್ರನ್ಸ್ಗೆ 20. ಪಾರ್ಕ್ ಕೂಡ ಇದೆ. ಬನ್ನಿ ಹೋಗೋಣ ಹನಿಯ ಮ್ಯೂಸಿಯಂ ಒಳಗಡೆ. ತಗೊಳ್ಳೋಕ್ಕಿಂತ ಮುಂಚೆ ತಗೊಳ್ಬೇಡ. ಹನಿ ಪ್ರೋಸೆಸ್ ಅದು ನಿಂತ್ಕೋ, ಹನಿ ಬಿ ಕಟ್ಟ. So first we will fill the honey inside directly from the bee box, honeycomb, and we will fill inside. And this is 500 liter, and it's 2 layer. This drum is 2 layer.
First layer water, second layer we will fill the honey. First layer rounded by water. Okay. But inside there is no mixing water and honey, separate. Okay. And we will heat the water just 20 to 30 degrees Celsius. After some time the water heat it will get to honey also. This heat getting time, if inside any waste or dust particles, if there are any deep parts, every waste, all the waste it will come out from the downside. Then after, see this pipeline, we will pass the honey through this pipeline to this machine. So passing time, this red color one, this is the filter. It will clear all the waste that I set inside the honey. Okay. And the honey will reach and store here. Then after this kit will start rotating slowly, this 2 RPM speed. Same time inside a blower. Blower means the blower. Blower. Water machine. Heat. Heater. Not heater. Yeah. Air. Heat air. Yeah, got it. Yeah. Same. That heat will directly blow to rotating this. So this are rotating with honey, right? So this heat getting time only just 20 to 30 degrees Celsius heat will. Someone looked at us. Okay. It's not getting work, finished at all. I don't know when we should. Was the honey finished? No, still it's not. Still is there? Still is there. Okay. And what No, happened? 1 year, 1 liter means it's huge. What is the condition? Honey right now? It's nice actually. It's nice. Okay. But It's not crystallized yet. but it's in a bottle, it tastes nice, that's all I can say. I don't know exactly how it is. I think that is Because I was teaching for his exam. This is what from here to here total 21 days. Okay. Only the QB in 1 week was there will be only 1 QB. Only that QB can produce eggs. Okay. So see, उधर अंडा डालेगा, अंडा हो जाएगा, then after all the stage, day 21 में it will become an adult bee. So you have this online also? Online services. Yeah, because if you order, we'll get directly also. Yeah, Because of then- course. We are doing. Yeah. We started recently. We are Last from week. Bangalore actually. Actually, few weeks ago we sent it to Jammu Kashmir. And We know whatever we bring, it's fake, I know. But there are no other options. That is the problem. but here the best option. No. ಹೀಗಿತ್ತು ನಮ್ಮ ಮೊದಲನೇ ದಿನದ ಕೇರಳ ಪ್ರವಾಸ. ಬಂಡೀಪುರ ಮುಖಾಂತರ ಬಂದ್ವಿ. ಯಾವ ಪ್ರಾಣಿಗಳು ಸಿಕ್ತು, ಹಾಗೆ ಯಾವ ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀವಿ, ಪೂಕೋಡಿ ಲೇಕ್ನ ತೋರಿಸಿದ್ದೀನಿ, ಹಾಗೆ ಹನಿ ಮ್ಯೂಸಿಯಂ ಕೂಡ ವಿಸಿಟ್ ಮಾಡಾಯಿತು. ನಾಳೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.